ಇವತ್ತು ಈ ಸಿನಿಮಾಗೆ ಬಂದು ನೀವೆಲ್ಲ ಇಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ. ಆಯ್ತು, 56 ಸಿನಿಮಾ ಆಗೋಯ್ತು, ನಮಗೂ ವಯಸ್ಸು ಆಗ್ತಾ ಇದೆ. ಹೌದು, ಒಪ್ಕೊಳ್ಳೋಣ. 47 ವರ್ಷ ಆಗೋಯ್ತಪ್ಪ. ಆದರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ಹೀರೋಗಳು, ನಮ್ಮ ಹೀರೋಗಳು, ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು, ಅದು ನಮ್ಮ ಟೈಗರ್ ಆಗ್ಬೋದು, ಯಶಸ್ ಸೂರ್ಯ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಜಾಹಿದ್ ಆಗ್ಬೋದು, ಧನ್ವೀರ್ ಆಗ್ಬೋದು, ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಹರಿಸಿರೋದಕ್ಕೆ, ಹಾರೈಸಿದ್ದಕ್ಕೆ ಅವ್ರಿಗೆ ಚಿರುರುಣಿ ಅಂತ ಹೇಳ್ತೀನಿ. ಹಾಗೇನೆ ಸ್ಟೇಜ್ ಮೇಲೆ ಎಲ್ಲ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ನಿಮ್ಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು. ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಷ್ಟಲ್ದೇನೆ ಇಡೀ ಮಂಡ್ಯ ಜನತೆಗೆ ಒಂದೇ ಹೇಳ್ತೀನಣ್ಣ, ನಾವು ಅವತ್ತು ಹೇಳೋದು ಒಂದೇ ಮಾತು, ಅಂದ್ರೆ ಇದು ರಾಜಕೀಯವಾಗಲ್ಲ, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಚಿತ್ರರಂಗದಲ್ಲೆಲ್ಲ ಯಾರು ಏನೇ ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಸಿನಿಮಾ ಅಷ್ಟೇ ಮಾಡ್ತೀವಿ, ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು. ಸಾಕು, ಚೆನ್ನಾಗಿದ್ದೀನಣ್ಣ, ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಒಬ್ಬ ಲೂನಾದಲ್ಲಿ ಓಡಾಡ್ತಿರೋ ಎತ್ಕೊಂಡ್ಬಂದು ಲ್ಯಾಂಬರ್ಗಿನಿವರೆಗೂ ಕೂಡ್ಸೋರು, ಇದಕ್ಕಿಂತ ಯಾರಿಗೆ ಹಣ ಬೇಕು? ಏನು ಹೊರಗಡೆ ಹೋಗಿದ ತಕ್ಷಣ ಚಾಪರ್ ಹಾಕಿ ಕೊಡ್ತಾರೆ, ಅಲ್ಲೂ ಕೊಡೋದು ಅದನ್ನೇ. ಸಾಕು, ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ತೀನಿ. ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ. ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ರನ್ನ ಎತ್ಕೊಂಡು ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಈಗ ನೋಡಿ, ಮಾಲಾಶ್ರೀ ಅವ್ರ ಮಗಳು ಮೊದಲನೇ ಸಲ ಮಾಡ್ತಾ ಇದ್ದಾರೆ. ನೀವು ಮಾಲಾಶ್ರೀ ಅವ್ರನ್ನ ಎಷ್ಟು ಗೌರವ ಕೊಟ್ರಿ, ಎತ್ತರಕ್ಕೆ ಬೆಳೆಸಿದ್ರಿ, ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ, ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಯಾಕಂದ್ರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ, ಇವತ್ತು ಹೇಳ್ತಾ ಇರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಹೀಗೆ ಇರಲಿ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು, ತುಂಬಾನೇ ಥ್ಯಾಂಕ್ಸ್. ದಯಮಾಡಿ ಏನಾದ್ರು ಲೇಟ್ ಮಾಡಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಅಣ್ಣ.